ब्रह्मा गुरुर्विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। ओम गोरक्ष जालंधर च पटाक्ष कड़बंग कालीभ्य मच्छेन्द्र आद्यः चौरंगीरे वाडकवर्धनरी सौज्ञां भूम्यां भगवद्वां नमः प्रसिद्धः। ओम ವ್ಯಾಸಪೀಠದಲ್ಲಿ ಉಪಸ್ಥಿತಿರುವಂತಹ ನನ್ನ ಪ್ರೀತಿಯ ಸ್ನೇಹಿತರಾದಂತಹ ವಿಜಯ ರೇವಣ್ಕರ್ ಅವರೇ ಹಾಗೂ ಇನ್ನಿತರ ವಕ್ತಾರರು ಕೂತಿರ್ತಕ್ಕಂಥ ಎಲ್ಲ ವಕ್ತಾರರಿಗೆ ನಮಸ್ಕರಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ನನ್ನ ಪ್ರೀತಿಯ ಹಿಂದೂ ಬಾಂಧವರು ತಾಯಂದಿರು ಹಾಗೂ ಸನಾತನ ಸಂಸ್ಥೆಯ ಹಿಂದೂ ಜನಜಾಗೃತಿ ಸಂಸ್ಥೆಯ ಹಾಗೂ ಎಲ್ಲ ಹಿಂದೂ ಸಂಘಟನೆಯವರಿಗೆ ಹೃದಯಪೂರ್ವಕವಾಗಿ ಕೋಟಿ ಕೋಟಿ ನಮನವನ್ನು ಮಾಡುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನನ್ನ ವಾಣಿಯನ್ನು ಪ್ರಾರಂಭ ಮಾಡುತ್ತೇನೆ ಬಂದರೆ ಹಿಂದೂ ಜನಜಾಗೃತಿ ಸಮಿತಿಯನ್ನ ನನಗೆ ಈಗ 4 ವರ್ಷದಿಂದ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಈ ಭಾರತದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಒಂದು ನಮ್ಮ ಭಾರತದ ಇಂಡಿಯನ್ ಆರ್ಮಿ ಯಾವ ರೀತಿ ಕೆಲಸ ಮಾಡುತ್ತೆ ಆ ರೀತಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಯಾವ್ದಾರ ಒಂದು ಸಂಸ್ಥೆ ಇದ್ರೆ ಆ ಸಂಸ್ಥೆ ಬಂದ್ಬಿಟ್ಟು ಹಿಂದೂ ಜನಜಾಗೃತಿ ಸಂಸ್ಥೆ ಅಂತ ಹೇಳಿ ಬಯಸ್ತೀನಿ. ಯಾಕಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಹಾಗೂ ಮೈಕ್ರೋ ಸ್ಕೇಲ್ ಅಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಘಟನೆ ಆದರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಹಾಗೂ ಈ ಸಿನಿಮಾ ರಂಗದಲ್ಲಿ ಒಂದು ಫಿಲಂ ಫೇರ್ ಅವಾರ್ಡ್ ಕೊಡಲಿಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಹಿಂದುತ್ವದಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ವ್ಯಾಸಪೀಠವನ್ನ ಪವಿತ್ರ ವ್ಯಾಸಪೀಠವನ್ನ ಡಾಕ್ಟರ್ ಪಟವಲೆ ಗುರೂಜಿಯವರು ಮಾಡಿಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂದಿದ್ದಾರೆ. ಈ ದಿನ ನಾವೆಲ್ಲರೂ ಕೂಡ ಈ ಬೆಳಗ್ಗೆಯಿಂದ ಚರ್ಚೆ ಮಾಡಿದ್ವಿ. ನಾನು ವಕೀಲರು ಒಂದು ಉತ್ತಮವಾದ ವಿಷಯ ಹೇಳಿದ್ರು, ನಾನು ಅದಕ್ಕೆ ಸಹಮತಿ ಇದ್ದೀನಿ. ಇವತ್ತು ನಾವು ಎಷ್ಟೇ ಹೋರಾಟ ಮಾಡಬಹುದು, ಆ ಹೋರಾಟಕ್ಕೆ ಆ ಮಾತ್ರಕ್ಕೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಆದ್ರೆ ಪರ್ಮನೆಂಟ್ ರಿಸಲ್ಟ್ ಸಿಗ್ಬೇಕಂದ್ರೆ ಬಂಧುಗಳೇ, ಇವತ್ತು ಹಿಂದೂಗಳು ಏನಾಗಿದ್ದಾರೆ, ರಾಜಕೀಯ ವ್ಯಕ್ತಿಗಳ ಹೆಂಜಲನ್ನಿಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಹಿಂದುತ್ವನ ಕಾಲ್ಕೆಳಗಾಗಿ ರಾಜಕೀಯ ತಲೆ ಮೇಲಿಟ್ಟಿದೆ. ಇದಕ್ಕೆ ಕಾರಣ ನಾವು ಹಿಂದೂಗಳು. ನಾವೇ ತಾನೇ ಓಟ್ ಹಾಕಿ ಈ ಸರ್ಕಾರ ತಂದಿದ್ದು. ಈ ವಿರೋಧ ಮಾಡಿದ್ರೆ ಏನ್ ಬಂತು? ಆಗ ಮುಂದೆ ಬರುವ 2028ನೇ ಎಲೆಕ್ಷನ್ ನಲ್ಲಿ ಇವೆಲ್ಲ ಉತ್ತರ ಕೊಡ್ಬೇಕಂದ್ರೆ ಜಾತಿ, ಪ್ರಾಂತ, ವರ್ಣ ಈ ಭೇದ ಬಿಟ್ಟು ನಾವು ಯಾವ ಪಕ್ಷಕ್ಕಾಗಿ ವೋಟ್ ಮಾಡ್ತಾ ಇದ್ದೀವಿ, ಅದರಿಂದ ಯಾವ ಪರಿಣಾಮ ಆಗ್ಬೋದು ಅನ್ನೋದನ್ನ ದಯಮಾಡಿ ನಾವು ಗಮನ ಇಟ್ಟು ವೋಟ್ ಹಾಕಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ. ಎಲೆಕ್ಷನ್ ಗಿಂತ ಮುಂಚೆ, ಟಿಕೆಟ್ ಅನೌನ್ಸ್ಮೆಂಟ್ ಮುಂಚೆ ಕುರುಬರಿಗೆ, ಒಕ್ಕಲಿಗರಿಗೆ, ಮರಾಠ ಅವರಿಗೆ ನಮಗೆ ಟಿಕೆಟ್ ಕೊಡಿ, ನಿಮಗೆ ಟಿಕೆಟ್ ಕೊಡಿ, ಸಾಧನೆಗೆ ನಮ್ಮ ಪಾಪ್ಯುಲೇಷನ್ ಇದೆ, ರೇಟ್ ಪಾಪ್ಯುಲೇಷನ್ ಇದೆ. ಇನ್ನೊಂದು ಬಣದಲ್ಲಿ ಮುಸಲ್ಮಾನರಲ್ಲೂ ಕೂಡ ಪಂಗಡ ಇದೆ. ಸುನ್ನಿ, ಶಿಯಾ, ಇಬಾದಿ. ಅವ್ರು ಯಾರು ಕೂಡ ಸುನ್ನಿಗೆ ಟಿಕೆಟ್ ಕೊಡ್ರಿ, ಇಬಾದಿಗೆ ಟಿಕೆಟ್ ಕೊಡ್ರಿ ಅಥವಾ ಶಿಯಾ ಟಿಕೆಟ್ ಕೊಡಿ ಅಂತ ಹೇಳಿ. ಆದ್ರೆ ನಮ್ಮ ಸ್ಟಾರ್ಟಿಂಗ್ ಪೊಸಿಷನ್ ನಾವು ಡಿವೈಡ್ ಆಗಿದ್ದೀವಿ. ಅಲ್ಲಿ ಎಷ್ಟು ಸಂಖ್ಯೆ ಹಿಂದೂಗಳಿದ್ದಾರೆ ದಾವಣಗೆರೆ, ಎಷ್ಟು ಸಂಖ್ಯೆ ಮುಸಲ್ಮಾನರಿದ್ದಾರೆ, ಹಿಂದೂನೇ ಬಹುಸಂಖ್ಯೆ ಇದ್ದಾರೆ. ಆದ್ರೆ ಹಿಂದೂ ಡಿವೈಡ್ ಆಗಿದೆ. ವೀರ ಸಾವರ್ಕರ್ ಅವರು ಒಂದು ಮಾತು ಹೇಳಿದ್ರು, ಹಿಂದೂ ಹಿತ ರಾಜಕಾರಣ, ಹಿಂದೂ ಸಮಾಜ का ಸೈನಿಕೀಕರಣ. ಇದರ ಅರ್ಥ ಗಂಭೀರವಾಗಿ ಇವತ್ತು ತಗೊಳ್ಳಿ. ಈ ಎಷ್ಟು ನಾವು ಹಿಂದೂ ಜನಜಾಗೃತಿ ಸಭೆ ಮಾಡಿದ್ರು ಕೂಡ ಇದು ಉತ್ತಮವಾದ ನಿಮಗೆ ರಿಸಲ್ಟ್ ಬರಬೇಕಂದ್ರೆ ನೀವು ಒಂದು ವೋಟ್ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಎಲ್ಲರೂ ಗಮನ ಇಡಿ. ಪವಿತ್ರವಾದ ದಾನಗಳು ರಕ್ತದಾನ ಮಾಡಿದ್ರೆ ಒಂದು ಜೀವ ಉಳಿಯುತ್ತೆ, ನೇತ್ರದಾನ ಮಾಡಿದ್ರೆ ಒಂದು ಕಣ್ ಕಾಣುತ್ತೆ. ಆದ್ರೆ ಮತದಾನ ಮಾಡಿದ್ರೆ ಇಡೀ ರಾಜ್ಯದ ಭವಿಷ್ಯವೇ ಕಣ್ತೆರೆಯುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಮತ ಹಾಕೋಕ್ಕಿಂತ ಮುಂಚೆ ಯಾವುದೇ ಆಮಿಷಕ್ಕೆ ಅವರು ಕೊಡುವ ಒಂದು 2,000 ರೂಪಾಯಿ ಅವ್ರದ್ದು ಡಾಬಾದ ಊಟ ಇವಕ್ಕೆ ಯಾವತ್ತೂ ನೀವು ಮತ ಹಾಕಬೇಡ್ರಿ. ಹಿಂದೂ ಸ್ವರಾಜ್ಯವನ್ನ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸ್ವತಃ ರಕ್ತವನ್ನು ಈಶ್ವರನಿಗೂ ಮೇಲೆ ಅಭಿಷೇಕ ಮಾಡಿ ಈ ಭಾರತವನ್ನು ಹಿಂದೂ ಸ್ವರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದನ್ನ ನೀವ್ಯಾರು ಮರಿಬಾರದು ಬಂಧುಗಳೇ. ನಿಮ್ಮ ಒಂದು ಓಟಿಂದ ಈ ಭಾರತ ಭೂಮಿ, ಈ ಪುಣ್ಯ ಭೂಮಿ, ಈ ರಾಜ್ಯದ ಈ ದುಷ್ಟ ಸರ್ಕಾರಗಳನ್ನ
ಮಾಡೋದಾಗಿರ್ಬೋದು ಅಥವಾ ಒಂದು ಅಂತ್ಯ ಸಂಸ್ಕಾರ ಮಾಡೋದಾಗಿರ್ಬೋದು, ನಿಮ್ಮ ನಿಮ್ಮ ಜಾತಿಯನ್ನು ಮಾಡಿ. ಆದ್ರೆ ಹೊರಗೆ ಬಂದ ತಕ್ಷಣ ವಕೀಲರು ಹೇಳಿದ ಹಾಗೆ ನಾನೊಬ್ಬ ಹಿಂದೂ ಅಂತ ಗರ್ವದಿಂದ ಹೇಳುವಂತ ಕೆಲಸ ಮಾಡಿ ಬಂದಿದ್ದೇನೆ. ಹಾಗೆ ಹೆಚ್ಚು ಸಮಯ ತಗೊಂಡ್ರೆ ನಾನು ಇನ್ನೂ ಒಂದೆರಡು ವಿಷಯ ಪ್ರಸ್ತಾಪ ಮಾಡಿ ನನ್ನ ವಾಣಿಗೆ ವಿರಾಮ ಕೊಡ್ತೀನಿ. ಇನ್ನೊಂದು ವಿಚಾರ, ಲವ್ ಜಿಹಾದ್. ಈ ಲವ್ ಜಿಹಾದ್ ನಮ್ಮ ರಾಜ್ಯದಲ್ಲಿ ಜಿಮ್ಗಳಲ್ಲಿ ಅದು ಒಂಥರ ಅಡ್ಡ ಆಗುತ್ತೆ. ಜಿಮ್ ನಮ್ಮ ಸಂಸ್ಕೃತಿ ಯಾರು? ಜಿಮ್ ಅಲ್ಲ ನಮ್ಮ ಸಂಸ್ಕೃತಿ. ಯೋಗ ಇದೆ, ಪತಂಜಲಿ ಯೋಗ ಇದೆ, ನಮ್ಮ ಅಧ್ಯಾತ್ಮ ಇದೆ, ಜ್ಞಾನ ಇದೆ. ಆದ್ರೆ ಜಿಮ್ಮಿಗೆ ಹೋಗ್ತಾ ಇದ್ದೀರಾ. ಆದ್ರೆ ಲವ್ ಜಿಹಾದ್ ಆದ್ಮೇಲೆ ಲವ್ ಜಿಹಾದ್ ಆಯ್ತು ಅಂತಂದೇಳಿ ಹಿಂದೂ ಸಂಘಟನೆಯವರು ಹೋರಾಡೋದಕ್ಕಿಂತ ತನ್ನ ತಂದೆ, ತಾಯಿ, ತಮ್ಮ ಅಣ್ಣ ಮನೆಯಲ್ಲಿರುವ ಅವಳು ಎಲ್ಲಿ ಹೋಗ್ತಾಳೆ, ಯಾರ ಹತ್ರ ಮೊಬೈಲ್ ಮಾತಾಡ್ತಾಳೆ, ಎಲ್ಲಿ ಹೋಗ್ತಾ ಇದ್ದಾರೆ, ಇವರೇ ಹೋಗ್ಬಿಟ್ಟು ಬರ್ತಾರೆ, ಇವರೇ ಟ್ರೈನಿಗೆ ಹೋಗ್ಬಿಟ್ಟು ಬರ್ತಾರೆ, ಇವರೇ ಬಸ್ಸಿಗೆ ಹೋಗ್ಬಿಟ್ಟು ಬರ್ತಾರೆ. ಆಮೇಲೆ ಕಷ್ಟ ಬಂದಾಗ ನಮ್ಮ ಮಗಳು ಈ ತರ ಆಗ್ಬಿಟ್ಟು ನನಗೆ ಬೇಸರ ಆಗ್ಬಿಟ್ಟು ಮಕ್ಕಳೇ. ಅವತ್ತು ಒಂದು ಸಮಾಜದ ವಿಡಿಯೋ ಮಾಡ್ತಾ ಇದ್ದಾರೆ, ನಮ್ಮ ಸಮಾಜದವರೆಲ್ಲ ಬಂದಿಬೇಕಾ ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಸಮಾಜ ಅಂತ ಒಂದು ಹೊರತು ನಮ್ಮ ಹಿಂದೂ ಸಮಾಜ ಬರ್ರಿ ಅಂತ ಯಾರು ಕರೆಯಲಿಲ್ಲ. ಇದೇ ನಮ್ಮ ದೌರ್ಬಲ್ಯ. ಈ ದೌರ್ಬಲ್ಯ ಯಾವತ್ತು ನಾವು ಸರಿಪಡಿಸ್ತೀವೋ ಅವತ್ತೇ ಹಿಂದೂ ರಾಷ್ಟ್ರನೇ ಇದು. ಹಿಂದೂ ರಾಷ್ಟ್ರ ಘೋಷಣೆಯಿಂದ ಹಿಂದೂ ರಾಷ್ಟ್ರ ಆಗಲ್ಲ, ಸಂಕಲ್ಪದಿಂದ ಹಿಂದೂ ರಾಷ್ಟ್ರ ಆಗೋದು. ದಯಮಾಡಿ ತಾವೆಲ್ಲರೂ ಕೂಡ ಮನೆಯಲ್ಲಿ ತಮ್ಮ ತಮ್ಮ ಮಕ್ಕಳು, ತಮ್ಮ ತಂಗಿಯರು ಅವರ ಬಗ್ಗೆ ಗಮನ ಇಡಿ. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗೆ 2050 ಇಸ್ವಿಯಲ್ಲಿ ವಕೀಲರು ಹೇಳಿದರು, ಈ ಇಸ್ಲಾಮಿಕ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಬಹಳ ವಿಪರ್ಯಾಸ ಬಂಧುಗಳೇ, ಬಹಳ ವಿಪರ್ಯಾಸ ಮದುವೆ ಆಗಿರ್ತಾರೆ, ಯಾರಿಗಾದ್ರೂ ಆಶೀರ್ವಾದ ಮಾಡೋಣ ಅಂತ ಹೋಗಿರ್ತೀವಿ. 1-2-3 ತಿಂಗಳಾಗಿರುತ್ತೆ, ಏನಮ್ಮ ಮಕ್ಕಳ ಅಂತ ಏನು ಅಂತ ಹೇಳಿದ್ರೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಬಹಳ ಬೇಸರ ಆಗುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಲಿಕ್ಕೆ ಬಂದು ಆಗ್ತೀರಾ ನೀವು? ಬಮ್ಮಂ ಭೋಲೆನಾಥ್ ಅಂತೇಳಿ ಮಧ್ಯಪ್ರದೇಶದ ನಮ್ಮ ನಾಥ ಸಂಪ್ರದಾಯದ ಒಬ್ಬ ಅಘೋರಿ, ಅವರು ಪ್ರತಿದಿನ ಒಂದು ಸಂದೇಶ ಕೊಟ್ಟಿದ್ರು, ನಸ್ಬಂದಿ ಬಂದ್ ಕರೋ ಹಿಂದೂ ರಾಷ್ಟ್ರವನ್ನು ಅಂತೇಳಿ. ನಸಬಂದಿನ ನಮ್ಮ ಸನಾತನ ಸಂಪ್ರದಾಯದ ಇಲ್ಲೇ ಇಲ್ಲ. ಒಂದು ಮಕ್ಕಳು ಮಾಡಲಿಕ್ಕೂ ನೀವು ಯೋಚನೆ ಮಾಡ್ತಾ ಇದ್ರೆ ಇಡೀ 195 ರಾಷ್ಟ್ರದಲ್ಲಿ 135 ರಾಷ್ಟ್ರ ಕ್ರಿಶ್ಚಿಯನ್ ಬಹುಸಂಖ್ಯಾತ ರಾಷ್ಟ್ರ ಇದೆ, 55 ರಾಷ್ಟ್ರ ಇಸ್ಲಾಮಿಕ್ ಬಹುಸಂಖ್ಯಾತ ರಾಷ್ಟ್ರ ಇದೆ, ಬೆರಳೆಣಿಕೆ ರಾಷ್ಟ್ರ ಭಾರತ, ಮಾರಿಷಸ್, ನೇಪಾಳ. ಇದನ್ನು ಕೂಡ ನಮ್ಮ ಹಿಂದೂ ರಾಷ್ಟ್ರವನ್ನಾಗಿ ಉಳಿಸಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಬಂಧುಗಳೇ? ಈ ಸಭೆಯ ಮುಖಾಂತರ ಈ ನಮ್ಮ ಸನಾತನ ಸಂಸ್ಥೆಯ ಸಂಘಟನೆಯಿಂದ, ಹಿಂದೂ ಜನಜಾಗೃತಿ ಸಂಘಟನೆಯಿಂದ ನಾನು ಕರೆ ಕೊಡ್ತೀನಿ, ಬಾಬಾ ಬಮ್ಮಂ ಭೋಲೆನಾಥ್ ಅವರ ವಾಣಿಯನ್ನ ಪುನರ್ ಉಚ್ಚರಿಸಿರಿ. ದಯಮಾಡಿ 2-3 ಮಕ್ಕಳನ್ನ ಮಾಡ್ಕೊಳ್ಳಿ. ಇದ್ರ ಮುಖಾಂತರ ನಮ್ಮ ಬಹುಸಂಖ್ಯಾತ ರಾಷ್ಟ್ರವನ್ನಾಗಿ ಉಳಿಸ್ರಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಇದನ್ನು ನೋಡಿರ್ಬೋದು, ಯುಪಿಯಲ್ಲಿ ಯಾವ ರೀತಿಯಾಗಿ ಒಬ್ಬ ಜಿಹಾದಿ ಅವನು ಒಂದು ಮೆನುವನ್ನು ರೆಡಿ ಮಾಡಿಬಿಟ್ಟಿದ್ದ. ಕ್ಷತ್ರಿಯರಿಗೆ ಲವ್ ಜಿಹಾದ್ ಮಾಡಿದ್ರೆ 15 ಲಕ್ಷ, ಬ್ರಾಹ್ಮಣರಿಗೆ ಮಾಡಿದ್ರೆ 10 ಲಕ್ಷ. ಈ ರೀತಿಯಾಗಿ ಲವ್ ಜಿಹಾದ್ ಬಗ್ಗೆ ನೀವು ಡೀಪಾಗಿ ಸ್ಟಡಿ ಮಾಡಿದ್ರೆ ಇಲ್ಲೆಲ್ಲರೂ ಪ್ರಮುಖರಿದ್ದೀರಿ, ಎಲ್ಲರಿಗೂ ಗೊತ್ತಿದೆ ಆಯ್ತಿ ಚಾಂಗೂರ್ ಬಾಬಾ ಅನ್ನೋನಿಗೆ ಯಾವ ರೀತಿ ಯುಪಿಯಲ್ಲಿ ಹೊಡೆದಾಕಿದ್ರು. ಆದ್ರೆ ಈ ರಾಜ್ಯದಲ್ಲಿ ಪುನರ್ ಉಚ್ಚಾರಣೆ ಮಾಡ್ತೀನಿ, ಯೋಗಿ ರಾಜ್ಯ ಇಲ್ಲ, ಯೋಗಿ ಆದಿತ್ಯನಾಥ್ಗೆ ಅಂತ, ನಮ್ಮ ನರೇಂದ್ರ ಮೋದಿಜಿಗೆ ಅಂತ ಹಾಗೂ ಅಮಿತ್ ಶಾ ಅಂತ ಲೋಹ ಪುರುಷರು ಇಲ್ಲ. ಅವರನ್ನು ಉತ್ಪಾದನೆ ಮಾಡಬೇಕು ಅಂದ್ರೆ ನಮ್ಮೆಲ್ಲ ಹಿಂದೂಗಳ ಒಂದು ಸಂಘಟನೆ, ಒಂದು ಓಟು ಈ ಭಾರತ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯವನ್ನು ಬದಲು ಮಾಡಬಹುದು ಅಂತ ನಾನು ಹೇಳ್ತಾ ನನ್ನ ವಾಣಿ ವಿರಾಮ